ಮಾರುಕಟ್ಟೆಯಲ್ಲಿ ರೈತನ ಮೇಲೆ ಮಾರಣಾಂತಿಕ ಹಲ್ಲೆ. ರೈತನಿಗೆ ರಕ್ತ ಬರುವ ಹಾಗೆ ಹೊಡೆದ ಚಾಲಕ ಹಮಾಲಿಗಳು. ಗೂಡ್ಸ್ ವಾಹನ ಬೈಕ್ಗೆ ಟಚ್ ಆದ ವಿಚಾರಕ್ಕೆ ಗಲಾಟೆ. ಹೂವಿನ ಮಾರುಕಟ್ಟೆಗೆ ಹೂವು ಮಾರಲು ಹೋಗಿದ್ದ ವೇಳೆ ರೈತನ ಬೈಕ್ಗೆ ಗಾಡಿಯೊಂದು ಟಚ್ ಆಗಿದೆ. ನೋಡಿಕೊಂಡು ಗಾಡಿ ಓಡಿಸುವಂತ ರೈತ ಹೇಳಿದ್ದಕ್ಕೆ ಮೇಲೆರಗಿದ ವ್ಯಕ್ತಿ ಹಮಾಲಿಗಳನ್ನ ಕರೆಸಿಕೊಂಡು ರೈತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ದೇಶಕ್ಕೆ ಅನ್ನ ನೀಡುವ ರೈತನಿಗೆ ರಕ್ಷಣೆ ಇಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ಮಂಜುನಾಥ್ ಎಂಬುವವರು ಕೃಷಿಯನ್ನೇ ಜೀವನೋಪಾಯ ಮಾಡಿಕೊಂಡು ಜೀವನವನ್ನ ನಡೆಸುತ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರವಾಗುತ್ತಿದ್ದಂತೆ ಹೂಗಳಿಗೆ ಬೇಡಿಕೆ ಬಂದಿದೆ. ಮಂಜುನಾಥ್ ಹೂ ಬ್ಯಾಗ್ ಅನ್ನ ತೆಗೆದುಕೊಂಡು ಸಿವಿವಿ ಕ್ಯಾಂಪಸ್ ಬಳಿ ಬಂದಿದ್ದಾನೆ. ಯಾವಾಗಲೂ ಜನಜಂಗುಳಿಯಿಂದ ಕೂಡಿರುವ ಹೂವಿನ ಮಾರುಕಟ್ಟೆಯಲ್ಲಿ ಗೂಡ್ಸ್ ವಾಹನವೊಂದು ಹಿಂದಿಂದಕ್ಕೆ ಬಂದು ಮಂಜುನಾಥ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಮಂಜುನಾಥ್ ಏರು ಧ್ವನಿಯಲ್ಲಿ ನೋಡಿಕೊಂಡು ಗಾಡಿ ಓಡಿಸು ಎಂದಿಟ್ಟು ಕೋಪಗೊಂಡ ವಾಹನ ಚಾಲಕ ಮಂಜುನಾಥ್ ಬಳಿ ಕಿರಿಕ್ ಮಾಡಿದ್ದಾನೆ. ಇತ್ತ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಗಲಾಟೆ ಮಾಡಿಕೊಂಡಿದ್ದಾರೆ. ವಿಕೋಪಗೊಂಡ ಜಗಳ ವಾಹನ ಚಾಲಕ ಅವರ ಹಮಾಲಿ ಕೆಲಸಗಾರರನ್ನ ಕರೆದು ರೈತ ಮಂಜುನಾಥ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಇದರಿಂದ ರೈತ ಮಂಜುನಾಥ್ ಬಾಯಲ್ಲಿದ್ದ 4 ಹಲ್ಲುಗಳು ಉದುರಿದ್ದು ಮೈ ತುಂಬಾ ರಕ್ತ ಹರಿದಿದೆ. ಅವನು ಕಟ್ಟಾಗಿ ಇಂಜಿನ್ ರಿವರ್ಸ್ ಹೊಡೆದ ನಾನು ಗಾಡಿ ಟಚ್ ಮಾಡ್ದ. ಯಾಕಪ್ಪ ಇಂಜಿನ್ ನೋಡ್ಕೊಂಡು ರಿವರ್ಸ್ ಹೊಡೆಯ ಯಾಕೆ ಗಾಡಿ ಟಚ್ ಮಾಡಿದ್ದ? ನಾವು ಬಂಡವಾಳ ಹಾಕಿದ್ವಿ. ಏನು ಇವಾಗ ಏನು ಗಾಡಿ ಬಂಡವಾಳ ಟಚ್ ಮಾಡಿಬಿಟ್ಟು ಏನು ಅಂತೇಳಿದ್ರೆ ಏನು ಇವಾಗ ಆ ಕಡೆ ಡೋರ್ ತೆಗೆದು ಬಂದಿದ್ದೀನಿ ಒಂದೇ. ಇನ್ನು ಗೂಡ್ಸ್ ವಾಹನ ಚಾಲಕ ಮತ್ತು ಹಮಾಲಿಗಳು ರೈತ ಮಂಜುನಾಥ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಮೇಲೆ ವಾಹನವನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕೋಪಗೊಂಡ ಸಾವಿರಾರು ರೈತರು ಹಲ್ಲೆ ಮಾಡಿದವರು ಸ್ಥಳಕ್ಕೆ ಬರಬೇಕೆಂದು ಜಮಾಯಿಸಿದ್ರು. ವಿಚಾರ ತಿಳಿದ ನಂದಿ ಗಿರಿಧಾಮ ಪೊಲೀಸರು, ನಗರ ಠಾಣಾ ಪೊಲೀಸರು, ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರನ್ನ ನಿಯಂತ್ರಿಸುವ ಕೆಲಸ ಮಾಡಿದ್ರು. ಆದರೆ ರೈತರು ಮಾತ್ರ ಯಾವುದಕ್ಕೂ ಜಗ್ಗದೆ ರೈತನ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನ ಸ್ಥಳಕ್ಕೆ ಕರೆಸುವಂತೆ ಒತ್ತಾಯಿಸಿದ್ರು. ಈ ನಡುವೆ ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದು ಹೋಯಿತು. ಚಿಕ್ಕಬಳ್ಳಾಪುರ ಎಪಿಎಂಸಿ ಹೂವಿನ ಮಾರುಕಟ್ಟೆಯಲ್ಲಿ ಹಮಾಲಿ ಮತ್ತು ಒಬ್ಬ ಟೆಂಪೋ ಡ್ರೈವರು ರೈತನ ಮೇಲೆ ಹಲ್ಲೆ ಮಾಡಿ ದಬ್ಬಾಳಿಕೆ ಮಾಡಿ ಹೋಗಿದ್ದಾನೆ. ಕಾರಣ ಏನಪ್ಪ ಅಂದರೆ ರೈತನು ಹೂವು ಬ್ಯಾಗ್ ಇಳಿಸ್ಬಿಟ್ಟು ದ್ವಿಚಕ್ರ ವಾಹನನ ಪಾರ್ಕಿಂಗ್ ಮಾಡಬೇಕಾದ್ರೆ ಟೆಂಪೋ ರಿವರ್ಸ್ ಹಾಕೋವಾಗ ಗಾಡಿ ಟಚ್ ಮಾಡವನೇ. ಕೇಳಿದ್ದಕ್ಕೆ ಯಾಕೆ ಗಾಡಿ ಟಚ್ ಮಾಡಿದೆ ಅಂತ ಕೇಳಿದ್ದ ಕಾರಣಕ್ಕೆ ಇವತ್ತು ಟೆಂಪೋ ಡ್ರೈವರು ಮತ್ತು ಹಮಾಲಿ ಒಬ್ಬ ಮೂಟೆವರಂತ ಹಮಾಲಿ ಒಬ್ಬ ರೈತನ ಮೇಲೆ ಕೈ ಮಾಡಿ 3 ಹಲ್ಲು ಉದುರೋಗೈತೆ ಹೊಡೆದಿರೋ ಏಟ್ಗೆ. ಆ ಜವಾಬ್ದಾರಿಯಿಂದ ರೈತರು ಎಷ್ಟೋ ಜನ ಇವತ್ತು ಬೆಳಗ್ಗೆ 4 ಗಂಟೆ ಎದ್ದು ಹೂವು ಕಿತ್ತು ಮಾರ್ಕೆಟಿಗೆ ಬಂದು ಮಾರಾಟ ಮಾಡಲಿಕ್ಕೆ ಇವತ್ತು ಹಮಾಲಿನೂ ಅವನೇ, ವ್ಯಾಪಾರಸ್ಥರು ಅವರೇ, ಇಡೀ ಮಾರ್ಕೆಟ್ ಇವತ್ತು APMC ಅಧ್ಯಕ್ಷರಾಗ್ಬೋದು, ಇಲ್ಲ ಇಲ್ಲಿ ಇರ್ತಕ್ಕಂಥ ವರ್ತಕರ ಸಂಘದ ಅಧ್ಯಕ್ಷರು, ನಿರ್ದೇಶಕರುಗಳು ಯಾರೊಬ್ಬರು ಬಂದು ಇಲ್ಲಿ ಏನು ರೈತನ ಪರಿಸ್ಥಿತಿ ಅಂತ ನೋಡಲಿಲ್ಲ. ಇವತ್ತು ಏನು ಕಾರಣ? ಇವತ್ತು ರೈತನು ಬಂದರೆ ಇವತ್ತು APMC ವರ್ತಕರು ಇರ್ತಾರೆ, APMC ಮಾರ್ಕೆಟು ನಡೀತೈತೆ, ಸರ್ಕಾರನೂ ನಡೀತೈತೆ. ರೈತನ ಜವಾಬ್ದಾರಿಯಿಂದ ರೈತನ ನಡೆಸ್ಕೊಳ್ಳಿಲ್ಲ ಅಂದಮೇಲೆ ಇವರು APMCಯಲ್ಲಿ ನಾಮನಿರ್ದೇಶಕರಾಗಿ ಏನಕ್ಕೆ ಇರಬೇಕು, ಅಧ್ಯಕ್ಷತೆ ಏನಕ್ಕೆ ತಗೋಬೇಕು, ಮತ್ತು ಇದರ ಅಡ್ಮಿನಿಸ್ಟ್ರೇಟರ್ ಜಿಲ್ಲಾಧಿಕಾರಿಗಳು ಏನಕ್ಕೆ ಬೇಕು? 3 ರಿಂದ 4 ಗಂಟೆಗಳ ಕಾಲ ಆಗೈತೆ ರೈತನ ಮೇಲೆ ಹಲ್ಲೆ ನಡೆದು. ಇದುವರೆಗೂ ಪೊಲೀಸ್ ಇಲಾಖೆ ತನ್ನ ಟೆಂಪೋ ಮಾಲೀಕನನ್ನು ಕೂಡ ಇಲ್ಲಿ ಕರೆಸಲಿಲ್ಲ. ಮೂತಿಗೆ ಬೆಣ್ಣೆ ಉಜ್ಜು ಅಂತ ಕೆಲಸ ಮಾಡಿ ಹೋಗಿದ್ದಾರೆ. ಆದ್ದರಿಂದ ನಾವು ಗಾಡಿನೂ ಬಿಡೋದಿಲ್ಲ, ಹೂವನ್ನು ಅವನು ಕೊಂಡಿರ್ತಕ್ಕಂಥ ಹೂವನ್ನು ಬಿಡೋದಿಲ್ಲ ಅಂತೇಳಿ ಮಾರ್ಕೆಟಲ್ಲಿ ಧರಣಿ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇವತ್ತು ರೈತನಿಗೆ ಪರಿಹಾರ ಸಿಗಲಿಲ್ಲ, ರೈತನಿಗೆ ಕ್ಷಮೆ ಕೇಳಲಿಲ್ಲ ಅಂದರೆ ಹಮಾಲಿ ಆಗ್ಬೋದು, ಓನರ್ ಆಗ್ಬೋದು, ಇಲ್ಲ ಇಡೀ ಮಂಡಿ ಓನರ್ಗಳಾಗ್ಬೋದು, ರೈತನ ಬಳಿ ಕ್ಷಮೆ ಕೇಳಲಿಲ್ಲ ಅಂದರೆ ನಾಳೆ ದಿನ ಇಡೀ ರೈತರೆಲ್ಲ ಸೇರಿ ಮಾರ್ಕೆಟ್ ಬಂದ್ ಮಾಡಿ, ರಸ್ತೆ ಬಂದ್ ಮಾಡೋಂಥ ಕೆಲಸ ಮಾಡ್ತೀವಿ ಅಂತೇಳಿ ಇಡೀ ಜಿಲ್ಲಾ ರೈತ ಸಂಘದ ಪರವಾಗಿ, ರೈತರ ಪರವಾಗಿ
ಮಾತನಾಡ್ತಾ ಇದ್ದೀವಿ. ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಬ್ಬ ರೈತರು ಹೂವಿನ ಮೂಟೆ ತಗೊಂಡು ಬಂದಾಗ ಅವರಲ್ಲಿ ಗಾಡಿ ನಿಲ್ಲಿಸ್ತಿದ್ದಾಗ ಇದೇ ಜಂಪ ಮಾಲೀಕರು, ಅವರ ಡ್ರೈವರು, ಒಬ್ಬ ಹಮಾಲಿ ಇಬ್ಬರು ಸೇರಿ ನಮ್ಮ ರೈತನನ್ನು ಹೊಡೆದಾಗ ನಮ್ಮ ರೈತನ ಯಾಕೆ ಅಂತ ಕೇಳಿದ್ದಕ್ಕೆ ನಾವು ಹೊಡೆಯೋದೆ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡಿ ಇದು ಮಾಡಿದ್ರು. ಆದರೂ ಈಗ 11 ಗಂಟೆ ಆಗಿದೆ. ಈಗ ಒಬ್ಬ APMC ಒಬ್ಬ ಅಧ್ಯಕ್ಷರು ಬಂದಿಲ್ಲ, ಇಲ್ಲಿರತಕ್ಕಂಥ ಒಬ್ಬ ಹಮಾಲಿ ಸಂಘದ ಅಧ್ಯಕ್ಷರು ಬಂದಿಲ್ಲ, ಒಬ್ಬ ಮೆಂಬರ್ ಬಂದಿಲ್ಲ, ಯಾರೂ ಬಂದಿಲ್ಲ. ರೈತರಿಗೆ ಬೆಲೆನೇ ಇಲ್ಲ. ಈಗ ಇಂಥದ್ರಲ್ಲೇ ನಮ್ಮ ಜಿಲ್ಲಾಡಳಿತದ ಇದರಿಂದ ಆದ್ರೂ ಒಂದು ಮಾನವೀಯತೆಗಾದರೂ ಬಂದು ಏನು ಅಂತ ಕೇಳಲಿಲ್ಲ. ಅದೇ ರೈತನ ಇವತ್ತು ಪಾಪ 4 ಕಲ್ಲುದುರಿ ಆಗಿದೆ. ಈಗ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀವಿ. ಈಗ ಬಂದು ಪೊಲೀಸ್ನವ್ರು ಬಂದು ನಾವು ಕರೆಸ್ತೇವೆ, 4 ಗಂಟೆಗೆ ಕರೆಸ್ತೇವೆ, ಅದೇ ಇದು ಅಂತಂದರು. ಅದೇ ಈಗ ಮಂಡಿ ಓನರ್ಗಳಾದಂಥವರು ನಾವು ಜವಾಬ್ದಾರಿ 4 ಗಂಟೆಗೆ ಸೇರೋಣ ಅಂತ ಹೇಳಿದ್ರು. ಆದ್ರೂ ಈ ಮೂಟೆಗಳಿಗೂ ನಾವಿಲ್ಲೇ ಕಾವಲಿದ್ದೀವಿ. ನಮ್ಮ ರೈತರಿಗೆ ಏನು ಒಂದು ಚೂರು ಬೆಲೆನೇ ಇಲ್ಲ. ಈ ಅಧ್ಯಕ್ಷ ಏನಕ್ಕಿರ್ಬೇಕಿನ್ನ ಸರ್ಕಾರದಿಂದ ಆಗತಕ್ಕಂಥ ನಾಮನಿರ್ದೇಶಕರ ತಾನೇ ಏನಕ್ಕಿರ್ಬೇಕಿಲ್ಲಿ? ಅವರು ಸಹ ಇರೋದೇನು ಬೇಕಾಗಿಲ್ಲಲ್ಲ. ರೈತರಿಗೆ ಬೆಲೆ ಎಲ್ಲಿದೆ? ಬರೀ ರೈತ ರೈತ ರೈತ, ಬರೀ ಮಾತಿಗಷ್ಟೇ ರೈತ. ಪೊಲೀಸ್ನವ್ರು ಬಂದರು, ನೀವು ನಾವು ಇದು ಮಾಡ್ತೇವೆ ಅಂತಂದರು, ಏನು ಮಾಡ್ದೇನೆ ಅವ್ರು ಪಾಡ್ಕೋದು ಅವ್ರು ಹೋದ್ರು. ಇಲ್ಲಿ ಯಾರು ಇಲ್ಲ. ರೈತನಿಗೆ ಬರೋಂಥ ಕಷ್ಟ ಇನ್ನು ಬೇರೆ ಯಾರಿಗೂ ಬೇಡ. ಆ ಥರ ಪರಿಸ್ಥಿತಿ ಆಗಿದೆ. ಇನ್ನು ಕೊನೆಗೆ ರೈತರನ್ನ ಮನವೊಲಿಸಲು ಹೋದ ಪೊಲೀಸರು ರೈತನ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು. ಅದಾದ ಮೇಲೆ ರೈತರ ಕೋಪ ತಣ್ಣಗಾಗಿದ್ದು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.